ಇದು ನಿಮ್ಮ ಧ್ವನಿ. दक्षिणे तेरा शालिवांसके बोधोत्तर रामक्षेत्र शब्दस्मने व्यवहारिके चांद्रमाने नास्य प्रभुवादी मुसराण मध्य शुभदो पार्थ संसप्त क्षेत्रद्वारा श्री परमेश्वर प्रीत्यर्थम महान समेतवाल्समेताभ्यं यावच्छक्ति ध्यान आवाहनदे षोडशोपचार पूजाज्ञं कर्मक विशेषवानस्य गोत्रोद्भवस्य वायुपुत्र योग अकादमी संस्थानम अभिवृद्ध्यर्थम दिने दिने अभिवृद्ध्यर्थम आयुष्यनागरं धर्मार्थ काममोक्ष पुरुषार्थ तदंगत्वेन कलशाराधनं करिष्ये. वक्षोत्सागराः सर्वे सप्तद्वीपाः सुन्दराः सप्तदेववन्दे सिन्धुकाव्ये जले चन्द्रोजान्नः भवता नामानि पुष्पाणि समर्पयामि. विष्णोतिर्मलस्तेजः पूवितार्थे पुष्पाणि पूजयामि. नन्दद्वारान्तरादर्शं करणार्थे अक्षतान् समर्पयामि. अनन्तरे देवस्य धीमहि धियो यो नः प्रचोदयात् सत्यं प्रज्ञानवशुचयमृतवस्तु अमृतोपस्तरणवसी स्वाहा. ओम प्राणाय स्वाहा, अपानाय स्वाहा, व्यानाय स्वाहा, उदानाय स्वाहा, समानाय स्वाहा, ब्रह्मणे अनन्तरम् आचमनं पूजयामि. कन्यात्रयपूर्णा तत्र पुष्पाणि पूजयामि. साध्यद्वदेते यथार्थदीपं दर्शयामि. संयुक्तं वन्दिनायुक्तमया ग्रहणफलदीपं त्रैलोक्यं दिवरापः प्रत्यादिकं प्रयच्छामि. देवाय नमामि सर्वज्योतिं भजति एकदैव विराजनानन्तरे आचमनं नारायणाय समर्पयामि. प्रभाकाय नमः. ओम श्री अश्वत्थविजयाय नमः. योग ब्रह्माति विज्ञानः ವಂದೇಹಂ ಪುನಃ ಪುನಃ ವಂದನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ಪ್ರಮುಖವಾಗಿ ನಮ್ಮ ಪದ್ಮಾ ಮತ್ತು ಶಶಿಕಲಾ ಅವರು ಏನು ಯೋಗವನ್ನು ಕಲಿತು ಅವರು ಮತ್ತಷ್ಟು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು, ಈ ಅಕಾಡೆಮಿಯನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸಬೇಕು ಅಂತ ಆ ಸಂಕಲ್ಪವನ್ನು ತೊಟ್ಟು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಒತ್ತು ಕೊಡಬೇಕು ಅಂದ್ಬಿಟ್ಟು ಕ್ಲಾಸಸನ್ನು ಓಪನ್ ಮಾಡಿದ್ದಾರೆ. ಅವರಿಗೆ ನಮ್ಮ ವಾಯುಪುತ್ರ ಯೋಗ ಅಕಾಡೆಮಿಯಿಂದ ಸ್ವಾಗತ. ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಕ್ಕೆ ನನ್ನ ಗುರುಗಳಿಗೊಂದು
ಅನಂತ ಅನಂತ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ. ಇನ್ನಷ್ಟು ಬೆಳೆಯೋಕ್ಕೆ ನಾವು ಅವಕಾಶ ಮಾಡಿಕೊಡೋಕ್ಕೆ ಸರ್ನ ರಿಕ್ವೆಸ್ಟ್ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ನಮಗೂ ಕ್ಲಾಸಸ್ ಬೇಕಂತ ಸರ್ ನಮ್ಗೆ ಇನ್ನೊಂದು ಸ್ವಲ್ಪ ಕ್ಲಾಸ್ ಕೊಟ್ಟು ನಮ್ಮನ್ನು ಇನ್ನೊಂಚೂರು ಮೂವ್ ಆನ್ ಮಾಡಿ ಅಂತ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ವಾಪಸ್ ಬಂದಿದ್ದೀವಿ. ಅಲ್ಲಿ ತನಕ ನಮ್ಮನ್ನು ರೀಚ್ ಮಾಡಿ ಅಂತ ಅಲ್ಲಿಗೆ ನಮ್ಮನ್ನು ರೀಚ್ ಮಾಡಿ ಆಮೇಲೆ ನಮ್ಮನ್ನು ಬಿಡ್ಬೇಕಂತ ಕೋರಿಕೆ ಅಷ್ಟೇ ಸರ್. ವರ್ಷದಿಂದ ಸರ್ ಅಂಡರಲ್ಲೇ ನಾನು ಯೋಗ ಕಲಿತಾ ಇದ್ದೀನಿ. ಒಳ್ಳೆ ಎಕ್ಸ್ಪೀರಿಯೆನ್ಸು ಈ 2 ವರ್ಷದಲ್ಲಿ. ನಾನು ರೀಸೆಂಟಾಗಿ ಸಮ್ಮರ್ ಕ್ಯಾಂಪ್ ಮಾಡಿದೆ, ಒಳ್ಳೆ ರಿಸಲ್ಟ್ ಬಂತು ಮಕ್ಕಳಿಗೆಲ್ಲ. ಹಾಗೆಯೇ ಇಲ್ಲಿ ಮಕ್ಕಳಿಗೆ ಯೋಗ ಹೇಳ್ಕೊಡ್ಬೇಕು ಮಾರ್ನಿಂಗ್ ಕ್ಲಾಸ್ ಅಂತ ನಾನು ಅಂದ್ಕೊಂಡೆ. ಅದಕ್ಕೆ ಸರ್ರು ಮತ್ತು ಪದ್ಮಕ್ಕ ಇವರೆಲ್ಲ ಹೆಲ್ಪ್ ಮಾಡಿದ್ರು. ಶಶಿಯಕ್ಕ ಕೂಡ ನನಗೆ ತುಂಬ ಸಜೆಷನ್ ಕೊಡ್ತಾ ಇರ್ತಾರೆ. ಯೋಗ ಬಂಧುಗಳೇ ಮತ್ತು ಯೋಗ ಪಟುಗಳೇ, ಯೋಗ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಯೋಗ ಇದ್ದೇ ಇದೆ. ನಾನಾ ತರಹ ಯೋಗ ಇದೆ. ಆದರೆ ದೇಹವನ್ನು ಪರಿಶುದ್ಧವಾಗಿಟ್ಟುಕೊಳ್ಳುವಂಥ ಒಂದು ಸಾಧನೆ ಅಂದರೆ ಯೋಗ ಶಿಕ್ಷಣ. ಈ ಯೋಗವನ್ನು ಅನಾದಿ ಕಾಲದಿಂದ ಪೂರ್ವಜರು ಋಷಿಮುನಿಗಳು ಈ ಯೋಗ ಶಾಸ್ತ್ರದಲ್ಲಿ ಅನೇಕ ರೀತಿಯ ರಹಸ್ಯಗಳನ್ನು ಬರೆದಿಟ್ಟಿದ್ದಾರೆ. ಆದರೆ ಇದು ಸಮುದ್ರ ಇದ್ದ ಹಾಗೆ, ಇದು ಸ್ವಲ್ಪ ನಮ್ಮ ಬೊಗಸೆಗೆ ಎಷ್ಟು ನೀರು ಬರ್ತದೋ ಅಷ್ಟೇ ನಮಗೆ ಪ್ರಾಪ್ತಿ. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಇಷ್ಟೇ, ಯೋಗವನ್ನು ಕ್ರಮಬದ್ಧವಾಗಿ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಸ್ವಯಂ ಪ್ರೇರಿತರಾಗಿ ಮಾಡಿದರೆ ಮಾತ್ರ ಇದರಿಂದ ಫಲ. ಈ ಶಾಖೆಯ ಜವಾಬ್ದಾರಿಯನ್ನ ಪದ್ಮ ಮತ್ತು ಭಗತ್ ಅವರಿಗೆ ಬಿಟ್ಕೊಡ್ತಾ ಇದ್ದೀವಿ. ಅವು ಹೀಗೆ ಮುಂದುವರಿಸ್ಕೊಂಡು ಮತ್ತಷ್ಟು ಜನಕ್ಕೆ ಯೋಗವನ್ನ ಹೇಳ್ಕೊಡ್ಲಿ, ಮತ್ತಷ್ಟು ಶಾಖೆಗಳು ನಮ್ಮ ವಾಯುಪುತ್ರ ಯೋಗ ಅಕಾಡೆಮಿಯಿಂದ ಆಗಲಿ. ನಮ್ಮದು ವೆಬ್ಸೈಟ್ ಇದೆ www.vaayuputrayogastudio.com ಅಂತ. ಆ ವೆಬ್ಸೈಟ್ಗೆ ನೀವು ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಫೀಡ್ಬ್ಯಾಕ್ಸ್ ಎಷ್ಟು ಬಂದಿದೆ ಅಂತ. ಯಾವುದೇ ಒಂದು ಕಾಯಿಲೆ ಇರಲಿ, ಆ ಕಾಯಿಲೆಗಳನ್ನ ನಾವು ವಾಸಿ ಮಾಡುವ ಕಡೆ ನಮ್ಮ ಗಮನ ಇರುತ್ತೆ. ಪ್ರತಿಯೊಂದು ಏನೇ ಇಶ್ಯೂಸ್ ಇದ್ರೂ ಕೂಡ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ. ಯೋಗ ಅಲ್ಲ, ಮುದ್ರೆಗಳನ್ನ ಹೇಳ್ಕೊಡ್ತೀವಿ, ಮರ್ಮ ಚಿಕಿತ್ಸೆಯನ್ನ ಹೇಳ್ಕೊಡ್ತೇವೆ, ಷಟ್ಕ್ರಿಯಸ್ ಅನ್ನು ಹೇಳ್ಕೊಡ್ತೀವಿ, ಯೋಗ ಫಿಲಾಸಫಿ ಹೇಳ್ಕೊಡ್ತೀವಿ. ಹಾಗೆ ಅವ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಏನ್ ಬೇಕು ಅವುಗಳನ್ನ ಸರಿಪಡಿಸುವಂತ ಕೆಲಸ ನಾವು ಇಲ್ಲಿ ಮಾಡ್ಕೊಡ್ತಾ ಹೋಗ್ತೀವಿ. ಹಾಗೆ ಇಲ್ಲಿನ ಜನ ಮತ್ತೆ ಈ ಚಿಕ್ಕಬಳ್ಳಾಪುರ ಸುತ್ತಮುತ್ತಿನ ಜನ ಇದರ ಸದುಪಯೋಗವನ್ನ ಪಡಿಸ್ಕೊಂಡು ಈ ಕ್ಲಾಸಸ್ಗೆ ಜಾಯಿನ್ ಆಗ್ಬೇಕು. ಹಾಗೆ ನನ್ನ ಶಾಖೆಗಳಲ್ಲಿ ಎಲ್ಲಾ ಕಡೆನೂ ಮತ್ತೆ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಕಳಿಕಳಿಯಾದ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ವಾಯುಪುತ್ರ ಯೋಗ ಅಕಾಡೆಮಿಯನ್ನ ಉಳಿಸುವಂಥದ್ದು ಬೆಳೆಸುವಂಥದ್ದು ಎಲ್ಲ ನಿಮ್ಮ ಕೈಯಲ್ಲಿದೆ. ಅದನ್ನ ಬೆಳೆಸ್ತೀರ ಅಂತ ಹೇಳುತ್ತಾ ನಮ್ಮ ಮಾತಿಗೆ ಶರಣು. ಜೈ ಗುರುದೇವ್. ವಾಯುಪುತ್ರ ಯೋಗ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ವಾಯುಪುತ್ರ ಅಕಾಡೆಮಿ ಇವತ್ತು ಇಲ್ಲಿ ಪ್ರಾರಂಭವಾಗ್ತಾ ಇದೆ. ಪೂಜೆ ಮಾಡ್ತಾ ಇದ್ದೀವಿ. ನಾಳೆಯಿಂದ ಕ್ಲಾಸಸ್ ತರಗತಿಗಳು ಶುರು ಆಗ್ತಿದೆ. ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯ ತುಂಬಾ ಮುಖ್ಯ. ಈ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂದ್ರೆ ನಾವು ನಮಗೋಸ್ಕರ 1 ಅವರ್ ಸಮಯ ಕೊಟ್ಕೊಂಡು ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೋಬೇಕು. ನಮ್ದೇ ಟೈಮಿಂಗ್ಸ್ ಅನ್ನ ನಾವ್ ಇಟ್ಕೊಂಡಿದೀವಿ. ನಮಗೆ ನೀವು ಸಹಕರಿಸಿ ನಮ್ಗೆ ಇಂಥ ಟೈಮ್ ಬೇಕು, ನಮ್ಗೆ ಈ ತರ ಯೋಗ ಮಾಡ್ಕೊಡಿ ಅಂದ್ರೆ ಅದನ್ನು ಸಹ ನಾವು ಮಾಡೋದಕ್ಕೆ ಸಿದ್ಧರಾಗಿರ್ತೇವೆ. ಈ ತರ ಅವಕಾಶಗಳನ್ನ ನೀವು ಉಪಯೋಗಿಸ್ಕೊಳ್ಳಿ. ನಮ್ಮ ಯೋಗ ಕೇಂದ್ರಗಳಿಗೆ ಬನ್ನಿ. ಮಂಚನಬೆಲೆಯಿಂದ ಚಿಕ್ಕಬಳ್ಳಾಪುರವರೆಗೂ ನಮ್ಮ ಯೋಗ ಕೇಂದ್ರ ವಿಸ್ತಾರವಾಗಿದೆ. ಇಲ್ಲಿಂದ ನಂದಿ ಮಾಡ್ತಿದ್ದಾರೆ ಶಶಿಕಲಾ ಅನ್ನೋರು ಇವರು. ಮತ್ತೆ ದೇವನಹಳ್ಳಿಯಲ್ಲೂ ಸಹ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೇ 2 ಶಾಖೆ ಓಪನ್ ಮಾಡಿದೀವಿ ನಾವು. ನೌಕರರ ಭವನದಲ್ಲಿ ಮತ್ತೆ ಇಲ್ಲಿ ಚೈತನ್ಯ ಯೋಗ ಬಿಲ್ಡಿಂಗ್ ಅಲ್ಲಿ 1st ಫ್ಲೋರ್ ಅಲ್ಲಿ ಓಪನ್ ಮಾಡಿದೀವಿ. ಎಲ್ಲರೂ ಬಂದು ಯೋಗಕ್ಕೆ ಜಾಯಿನ್ ಆಗಿ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ PCOD, PCOS ಎಲ್ಲಾ ಪ್ರಾಬ್ಲಮ್ಸ್ ಬರ್ತಾ ಇದೆ. ಆಫ್ಟರ್ 40 ಇಯರ್ಸ್ ಥೈರಾಯ್ಡ್ ಎಲ್ಲಾನು ಬರ್ತಾ ಇದೆ. ಸೊ ಅವೆಲ್ಲ ಕಡಿಮೆ ಆಗ್ಬೇಕು ಅಂತಂದ್ರೆ ನಾವು ಪ್ರತಿನಿತ್ಯ 1 ಅವರ್ ನಮಗೋಸ್ಕರ ನಾವು ಸಮಯವನ್ನ ಕೊಟ್ಟು ಯೋಗಾಭ್ಯಾಸವನ್ನ ಮಾಡೋಣ. ಥ್ಯಾಂಕ್ ಯು. ನನ್ನ ಹೆಸರು ಪದ್ಮಾ ಅಂತ. ವಾಯುಪುತ್ರ ಯೋಗ ಅಕಾಡೆಮಿಯಲ್ಲಿ ಯೋಗ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಶಾಖೆ ಡಿಸ್ಟ್ರಿಕ್ಟ್ ಗವರ್ಮೆಂಟ್ ಹಾಸ್ಪಿಟಲ್ ಕೈವಾರ ತಾತ ದೇವಸ್ಥಾನ ಹಿಂದೆ ಇರುವ ಚೈತನ್ಯ ಬಿಲ್ಡಿಂಗ್ 1st ಫ್ಲೋರ್ ಅಲ್ಲಿ ಶಾಖೆಯನ್ನ ಪ್ರಾರಂಭಿಸಿದೆ. ನಿರ್ಮಲಾ ದೇವಿ, ಅಸಿಸ್ಟೆಂಟ್ ಪ್ರೊಫೆಸರ್, SJCIT ಕಾಲೇಜ್.
ನಾನು ವಾಯುಪುತ್ರ ಯೋಗ ಅಕಾಡೆಮಿಗೆ 7 ಮಂತ್ಸ್ ಇಂದ ಅಭ್ಯಾಸ ಮಾಡಕ್ ಬರ್ತಾ ಇದ್ದೀನಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿತ್ತು. ಆ ಯೋಗ ಅಕಾಡೆಮಿಗೆ ಬಂದ ಮೇಲೆ ಯೋಗ ಅಭ್ಯಾಸ ಮಾಡಿದ್ಮೇಲೆ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಕಂಡಿದೆ. ಸೊ ಈ ಯೋಗ ಅಕಾಡೆಮಿಯ ಒಂದು ಸದುಪಯೋಗವನ್ನ ಎಲ್ಲರೂ ಪಡ್ಕೋಬೇಕು ಅಂತ ನಾನು ಆಶಿಸ್ತೇನೆ. ಆ ಅಕ್ಟೋಬರ್ ತಿಂಗಳಲ್ಲಿ ಯೋಗ ಕ್ಲಾಸಿಗೆ ಬಂದಾಗ HbA1c ಅದು 6.9 ಇತ್ತು. ಜನವರಿಯಲ್ಲಿ ಅದನ್ನ ಚೆಕ್ ಮಾಡಿದಾಗ 6.7 ಆಗಿತ್ತು. ಸೊ ಅಲ್ಲಿಂದ ಈಗ ಪ್ರಾಕ್ಟೀಸ್ ಮಾಡಿದ್ಮೇಲೆ ಯೋಗ ಪ್ರಾಕ್ಟೀಸ್ ಆದ್ಮೇಲೆ ಈಗ ಅದು 5.8ಕ್ಕೆ ಬಂದಿದೆ. ಸೊ ಡಾಕ್ಟ್ರು ತುಂಬಾ ಖುಷಿ ಪಟ್ಟಿದ್ದಾರೆ ಈ ತರ ಕಡಿಮೆ ಆಗಿರೋದಕ್ಕೆ. ಸೊ ಮಾತ್ರೆ ಬರೆಯೋರು ಮಾತ್ರೆ ನಿಲ್ಸಿ ನಂಗೆ ಇನ್ನ ಸ್ವಲ್ಪ ಯೋಗ ಅಭ್ಯಾಸ ಮಾಡಕ್ಕೆ ಹೇಳಿದ್ದಾರೆ. ನಮಸ್ತೆ, ನಾನು ಡಾಕ್ಟರ್ ಮಂಜುಳಾ ಅಂತ SCCIT ಅಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ರವಿ ಸರ್ ಹತ್ರ 2 ವರ್ಷ ಯೋಗ ಪ್ರತಿನಿತ್ಯ ಹೋಗ್ತಾ ಇದ್ದೆ. ನನಗೆ ಮೊದಲು ಮಂಡಿ ನೋವಿತ್ತು. ಆಮೇಲೆ ಒಂದು 6-7 ಮಂತ್ಸ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಅದಾದ್ಮೇಲೆ ಫುಲ್ ಕಡಿಮೆ ಆಯ್ತು. ಆಮೇಲೆ ಬೇರೆ ಏನು ನಂಗೊಂಚೂರು ಗ್ಯಾಸ್ಟ್ರೈಟಿಸ್ ಇಶ್ಯೂಸ್ ಇತ್ತು, ಅದು ಕೂಡ ಸಾಲ್ವ್ ಆಯ್ತು. ಈಗ ಸದ್ಯಕ್ಕೆ 6 ತಿಂಗಳಿಂದ ಟೈಮ್ ಆಗ್ತಿಲ್ಲ ಬರಕ್ಕೆ, ಬಟ್ ನಾನೀಗ ನೆಕ್ಸ್ಟ್ ಮಂತ್ ಇಂದ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಇವರೆಲ್ಲಾನು ಅಷ್ಟೇ 2 ವರ್ಷದಿಂದ ನನ್ನ ಜೊತೆಗೇನೆ ಯೋಗ ಅಭ್ಯಾಸ ಮಾಡ್ತಾ ಇದೀವಿ ರವಿ ಸರ್ ಹತ್ರ. ಆಮೇಲೆ ಆ ಬಾಂಡಿಂಗ್ ಇದೆ ಅಲ್ಲ, ಇಲ್ಲಿ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ನೋಡ್ಬೋದು. ಆ ಬಾಂಡಿಂಗ್ ಇಟ್ಸ್ ನಾಟ್ ಲೈಕ್ ಬರೀ ಯೋಗ ಮಾಡಿ ಹೋಗೋದು ಅಂತ ಇಲ್ಲ. ಟ್ರೆಕ್ಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಅವಾಗ ಗೆಟ್ ಟುಗೆದರ್ಸ್ ಆಗತ್ತೆ. ಇಟ್ಸ್ ಲೈಕ್ ಫ್ಯಾಮಿಲಿ ತರನೇ ಆಗಿದೆ. ಸೊ ನನ್ನ ಕಡೆಯಿಂದ ನನ್ನ ಎಲ್ಲಾ ಫ್ರೆಂಡ್ಸ್ ಕಡೆಯಿಂದ ಸರ್ಗೆ ಥ್ಯಾಂಕ್ ಯು ಹೇಳ್ತೀವಿ. ಥ್ಯಾಂಕ್ ಯು. ಆತಕ್ಕಾಗಿ ಯೋಗ, ಆರೋಗ್ಯಕ್ಕಾಗಿ ಯೋಗ, ಆತಕ್ಕಾಗಿ ಯೋಗ, ಆರೋಗ್ಯಕ್ಕಾಗಿ ಯೋಗ. ನಮ್ಮ ವಿಶ್ವಭಾರತ ಯೋಗಕ್ಕೆ, ವಿಶ್ವಭಾರತ ಯೋಗಕ್ಕೆ.